ಅಮ್ಮು, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ನಂಬು. ಮದ್ವೆ ಅನ್ನೋದು ಒಂದು ಋಣಾನುಬಂಧ ಇದ್ದಾಗೆ ವಲ್ಲಭ. ಆ ದೇವ್ರ ಆಣತಿ ಇಲ್ದೆ ಒಂದು ಹುಲ್ಲು ಕಡ್ಡಿನೂ ಅಲ್ಗಾಡಲ್ವಂತೆ. ಅಂತದ್ರಲ್ಲಿ ಇವತ್ತಿ ಮದ್ವೆ ನಡೀತಾ ಇದೆ ಅಂದ್ರೆ ಅದು ಆ ಭಗವಂತನ ಇಚ್ಛೆ ಅಂತಾನೆ ಅನ್ಕೊಳ್ಳೋ. ನಂಬು ಕಂದ. ವಲ್ಲಭ, ಏನೋ ಇದು? ಈ ಮದ್ವೆಗೆ ನಿನಗೆ ಒಪ್ಪಿಗೆ ಇದೆಯಾ? ನೀನ್ ಬೇರೆಯವ್ರ ಸಂತೋಷಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯ ಅಂತ ನನಗೆ ಚೆನ್ನಾಗ್ ಗೊತ್ತು. ಯಾಕೆ ಅಂದ್ರೆ ಮಾವನ್ ದೃಷ್ಟಿಲಿ ನೀನ್ ಕೆಟ್ಟವನಾದ್ರೂ ಪರವಾಗಿಲ್ಲ ಅಂತ ನನ್ನ ಕೇಶವನ್ ಮದ್ವೆ ಮಾಡ್ಸಿದ್ಯಾ. ಹಾಗಂತ ನಿನ್ ಜೀವನನೇ ಪಣಕ್ಕಿಟ್ಟು ಈ ಮದ್ವೆ ಆಗದ್ ಸರಿನಾ? ಸರಿನೋ ತಪ್ಪು ನನಗೆ ಗೊತ್ತಿಲ್ಲ. ಕೇಳಿಸ್ಕೊಂಡ್ರಲ್ಲ, ನನಗಿದ್ ಬಿಟ್ಟು ಬೇರೆ ದಾರಿನ ಇಲ್ಲ. ಅದಕ್ಕೆ ಇದು ಬರೀ ನಿನ್ ಜೀವನದ ಪ್ರಶ್ನೆ ಅಲ್ಲವಲ್ಲಬ್ಬ. ನಿನ್ ಜೊತೆ ಮದ್ವೆ ಆಗ್ತಿರೋ ಅಮ್ಮು ಜೀವನನು ಸೇರ್ಕೊಳ್ಳುತ್ತೆ. ಅದಕ್ಕೆ ಅತ್ತೆ ಅವಸರ ಮಾಡ್ತಿದ್ದಾರೆ ಅಂತ ನೀನು ಅವಸರದಲ್ಲಿ ಏನನ್ನೋ ನಿರ್ಧಾರ ತಗೋಬೇಡವಲ್ಲವ. ಯೋಚನೆ ಮಾಡು, ಈ ಪ್ರಾಬ್ಲಮ್ಗೆ ಬೇರೆ ಸೊಲ್ಯೂಷನ್ ಸಿಗುತ್ತೆ. ಅದೇನು ಅಂತ ಹುಡ್ಕೋಣ. ನೋಡಿ, ಅದಕ್ಕೆ ನನಗಂತೂ ಈ ಮದುವೆ ಸ್ವಲ್ಪ ಇಷ್ಟ ಇಲ್ಲ. ಆದ್ರೆ ಒಂದು ಹುಡುಗಿ ಜೀವನದ ಪ್ರಶ್ನೆ ಅಂತ ಅಮ್ಮ ಹೇಳಿದಕ್ಕೆ, ತನ್ನ ಮಾತು ನಡೆಸ್ಕೊಡು ಅಂತ ಕಾಲಿಡ್ಕೊಂಡಿದ್ದಕ್ಕೆ ನಾನು ಇದು ಅಮ್ಮನ 30 ವರ್ಷ ದೂರ ಇಟ್ಟು ಅದಕ್ಕೋಸ್ಕರ ಅಮ್ಮ ಎಷ್ಟೊಂದು ಬೇಡ್ಕೊಂಡಾಗ ನಮ್ಗೆ ಇಲ್ಲ ಅನ್ನಕ್ಕಾಗ್ಲಿಲ್ಲ. ಅದಕ್ಕೆ ಹಾಗಂತ ನಿನ್ ಜೀವನನ, ಈ ಜೀವನ ಎಲ್ಲ ಅಮ್ಮ ಕೊಟ್ಟಿರೋ ಭಿಕ್ಷೆ ಅಲ್ವಾ. ಅದಕ್ಕೆ ಈಗ ಅವ್ರು ಹೇಳ್ದಾಗ ನಾನು ಅಮ್ಮನ ಮದ್ವೆ ಆದ್ರೆ ನನ್ನ ಹೆಗ್ಲ ಮೇಲಿರೋ ಆ ಋಣನ ಸ್ವಲ್ಪನಾದ್ರೂ ತೀರಿಸ್ದಾಗತ್ತಲ್ಲ, ಸ್ವಲ್ಪನಾದ್ರೂ ಕಳ್ಕೋಬೋದಲ್ವಾ, ಭಾರ ಕಮ್ಮಿ. ಆದ್ರೆ ಮದ್ವೆ ಅನ್ನೋದು ಈ ಕ್ಷಣದ ವಿಷಯ ಅಲ್ವಲ್ಲ. ಜೀವನ ಪೂರ್ತಿ ಜೊತೆಯಾಗಿರ್ಬೇಕು ಅಂದ್ರೆ ಇಬ್ರಿಗೂ ಒಪ್ಪಿಗೆ ಇರ್ಬೇಕು. ಇಬ್ರು ಮನ್ಸಿನಲ್ಲೂ ಪರಸ್ಪರ ಒಬ್ರ ಮೇಲೆ ಒಬ್ರಿಗೆ ಪ್ರೀತಿ ಇರ್ಬೇಕು. ನಾನ್ ಯಾವತ್ತೂ ನಿನಗೋಸ್ಕರನೇ ಬದುಕ್ತೀನಿ, ನೀನ್ ಯಾವತ್ತೂ ನನಗೋಸ್ಕರನೇ ಬದುಕ್ತೀಯ ಅನ್ನೋ ನಂಬಿಕೆ ಇರ್ಬೇಕು. ಆ ನಂಬಿಕೆ ನಿನಗಿದ್ಯಾ? ನೀನ್ ಸಂತೋಷವಾಗಿರ್ತೀಯ ಈ ಮದ್ವೆ ಆದ್ರೆ? ಅಮ್ಮ ಸಂತೋಷವಾಗಿರ್ತಾರೆ. ಮೀನಾ, ಅಮ್ಮನು ಮದ್ವೆಗೆ ಒಪ್ಕೊಂಡ್ಬಿಟ್ಲು ಕಣೆ. ನಾವು ಆದಷ್ಟು ಬೇಗ ಮದ್ವೆ ತಯಾರಿ ಮಾಡ್ಕೋಬೇಕು. ಅಂದ್ರೆ ಅಮ್ಮಗೆ ಸೀರೆ, ವಲ್ಲಭನ್ ಪಂಚೆ, ಪುರೋಹಿತ ಹತ್ರ ಹೋಗಿ ಒಂದೊಳ್ಳೆ ಮುಹೂರ್ತ ಯಾವ್ದಿದೆ ಅಂತ ಕೇಳಿ ಆದಷ್ಟು ಬೇಗ ಈ ಮದ್ವೆ ಮಾಡ್ಬಿಡ್ಬೇಕು. ಮೀನಾ, ಅತ್ತೆ ಒಂದ್ ನಿಮಿಷ, ನೀವು ದುಡ್ಕಿ ನಿರ್ಧಾರ ತಗೋತಿದ್ದೀರಾ. ನನಗೆ ಯಾಕೋ ಇದು ಸ್ವಲ್ಪನೂ ಸರಿ ಕಾಣಿಸ್ತಿಲ್ಲ ಅತ್ತೆ. ನೀವು ನಿಮ್ ಮಗನ್ ಜೀವನದ ಜೊತೆ ಆಟ ಆಡ್ತಾ ಇದ್ದೀರಾ. ಈಗೇನೋ ನಿಮ್ ಅಣ್ಣನ ಮಗಳಿಂದ ಕಾಪಾಡ್ಬೇಕು, ಅವಳ ಜೀವ ಉಳಿಸ್ಬೇಕು ಅಂತ ಈ ನಿರ್ಧಾರಕ್ಕೆ ಬಂದಿದ್ದೀರಾ. ಆದ್ರೆ ನಾಳೆ ಇಬ್ರು ಜೀವನನು ಹಾಳಾಗುತ್ತೆ. ನಿಮ್ ಮದ್ವೆಯಿಂದ ಖಂಡಿತವಾಗ್ಲೂ ವಲ್ಲಭ ಅಮ್ಮ ಸಂತೋಷವಾಗಿರಲ್ಲ. ಯಾಕೆ ಸಂತೋಷವಾಗಿರಲ್ಲ? ಈಗ ನಾನು ನಿಮ್ಮ ಮಾವ ಸಂತೋಷವಾಗಿಲ್ವಾ ಮೀನಾ? ನೀವು ಕೇಶವ ಸಂತೋಷವಾಗಿಲ್ವಾ? ಅತ್ತೆ ಪ್ಲೀಸ್, ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಮಾವ ಪ್ರೀತಿಸಿ ಮದ್ವೆ ಆದವರು, ನಾನು ಕೇಶವ ಇಬ್ರು ಪ್ರೀತಿಸಿ ಮದ್ವೆ ಆದವರು. ಆದ್ರೆ ವಲ್ಲಭ ಅಮ್ಮ ಪ್ರೀತಿಸ್ತಿದಾರ? ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ. ಅವ್ರಿಬ್ರಿಗೂ ಮದ್ವೆ ಮಾಡಿದ್ರೆ ಅವ್ರಿಬ್ರು ಜೀವನ ಹಾಳಾಗುತ್ತೆ ಅತ್ತೆ. ಪ್ಲೀಸ್ ಅವ್ರಿಬ್ರಿಗೂ ಮದ್ವೆ ಮಾಡ್ಬೇಡಿ. ನೀನ್ ಇದ್ರ ಬಗ್ಗೆ ಜಾಸ್ತಿ ಮಾತಾಡೋದನ್ನ ಬಿಟ್ಟು ಬಂದು ನನಗೆ ಸಹಾಯ ಮಾಡು. ಇಲ್ಲ ಅತ್ತೆ, ನನಗಂತೂ ಈ ಮದ್ವೆಗೆ ಒಪ್ಪಿಗೆ ಇಲ್ಲ. ಪರಸ್ಪರ ದ್ವೇಷ ಮಾಡ್ಕೊಡ್ತಿರೋ ಎರಡು ಮನ್ಸುಗಳನ್ನ ಮದ್ವೆ ಅನ್ನೋ ಬಂಧನದಲ್ಲಿ ಕಟ್ಟಾಗ್ತಿದ್ದೀರಾ ಅತ್ತೆ. ಸೊಸೆ ಮೇಲೆ ಅತಿಯಾದ ಪ್ರೀತಿ ನಿಮ್ ಕಣ್ ಮುಚ್ತಿದೆ ಅತ್ತೆ. ಇದರಿಂದಾಗಿ ನಿಮ್ ಮಗನ್ ಭವಿಷ್ಯ ದಿಕ್ಕೆ ಬದಲಾಗ್ತಿದೆ ಅಂತ ನಿಮ್ಗೆ ಅರ್ಥ ಆಗ್ತಿಲ್ಲ. ಮೀನಾ, ಸುಮ್ನಿರು. ನನಗೆ ಬುದ್ಧಿ ಹೇಳೋದಕ್ ಬರ್ಬೇಡ. ಸೊಸೆ ನೀನು, ಸೊಸೆ ತರ ಇರು.
ಅಷ್ಟೇ ಆಗೋದಕ್ಕೆ ಬರ್ಬೇಡ. ಈಗ ನಾನು ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ. ನೋಡು, ನನಗೀಗ ಮಾಡೋದಕ್ಕೆ ತುಂಬಾ ಕೆಲಸ ಇದೆ. ಒಪ್ಪಿಗೆ ಇದ್ರೆ ಬಂದು ನನಗೆ ಸಹಾಯ ಮಾಡು, ಇಲ್ಲ ಅಂದ್ರೆ ನನ್ನ ಕೆಲಸ ನಾನೇ ಮಾಡ್ಕೋತೀನಿ. ಶ್ರೀಕಂಠ ಮತ್ತವ್ರ ಹುಡುಗರು ಇನ್ನೂ ಫೋನ್ ಮಾಡಿಲ್ಲ. ಅಮೂಲ್ಯ ಹುಡುಕ್ತಾರ ಇಲ್ವೋ ಇವರು? ಅಣ್ಣ ಅವ್ರು ಹುಡುಕ್ತಾರೆ, ಇನ್ ಸ್ವಲ್ಪ ಸಮಾಧಾನ ತಗೋಣ. ನಾನು ಶ್ರೀಕಂಠಗೆ ಹೇಳ್ತೀನಿ, ಅಮೂಲ್ಯ ಎಲ್ಲ ಇದ್ರು ಸಂಜೆ ಒಳಗೆ ಕರ್ಕೊಂಬ ಅಂತ. ಏನ್ ಹೇಳ್ತಿದ್ದೆ ಚಂದ್ರು? ಅಮೂಲ್ಯನ ಮನೆ ಕರ್ಕೊಂಬರ್ದ? ಅವ್ರ ಈ ಮನೆ ಕಾಲಿಡಬಾರ್ದು. ಅವಳ್ದು ಈ ಮನೆ ಋಣ ರಾತ್ರಿ ತೀರೋಯ್ತು. ನನಗ್ ಬೇಕಾಗಿರೋದು ಅವಳ ಸಾವಿನ ಸುದ್ದಿ. ಸಿಕ್ಕಂಡು ಸಿಕ್ಕಲ್ಲ ನಾವು ಇನ್ನೂ ಸಿಕ್ಕಿಲ್ವಾ? ಇವತ್ತು ಸಂಜೆ ಅವ್ರು ಸಿಗ್ಲೇಬೇಕು. ಹಾ, ಅಣ್ಣ ನೀನ್ ಮಾತಾಡ, ಬಾಯ್ ಬಿಟ್ಟು ಅಮೂಲ್ಯನ್ ಸಾಯಿಸ್ಬೇಡ ಅಂತ್ಯ. ಆದ್ರೆ ನಾನು ನಿರ್ಧಾರ ಮಾಡಾಗಿದೆ. ನಾನು ಎಷ್ಟು ಲಕ್ಷಣವಾಗಿ ಕಾಣ್ತಿದ್ಯಾ ಕಂದ ನೀನು. ಅಮ್ಮು, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ನಂಬು. ಮದ್ವೆ ಅನ್ನೋದು ಒಂದು ಋಣಾನುಬಂಧ ಇದ್ದಾಗೆ ವಲ್ಲಭ. ಆ ದೇವ್ರ ಆಣತಿ ಇಲ್ದೆ ಒಂದು ಹುಲ್ಲು ಕಡ್ಡಿನೂ ಅಲ್ಗಾಡಲ್ವಂತೆ. ಅಂತದ್ರಲ್ಲಿ ಇವತ್ತಿ ಮದ್ವೆ ನಡೀತಾ ಇದೆ ಅಂದ್ರೆ ಅದು ಆ ಭಗವಂತನ ಇಚ್ಛೆ ಅಂತಾನೆ ಅನ್ಕೊಳ್ಳೋ. ನಂಬು ಕಂದ. ಅಮೂಲ್ಯ, ಮನುಷ್ಯ ಜೀವನದಲ್ಲಿ ತಪ್ಪು ಮಾಡಿ ದಾರಿವಾಗ ಅವನ್ಗೆ ದೇವರು 2ನೇ ಅವಕಾಶ ಕೊಡ್ತಾನೆ. ನೀನ್ ಮಾಡಿದ ಆಯ್ಕೆ ತಪ್ಪಾಗಿದೆ. ಆ ದೇವ್ರು ನಿನ್ಗೋಸ್ಕರ ಒಂದು ಆಯ್ಕೆ ಮಾಡಿದಾನೆ. ಇದು ತಪ್ಪಾಗೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಸರ್, ಇಬ್ರು ಕುತ್ಕೊಳ್ಳಿ. ವಿಘ್ನೇಶ್ವರೋ ನಾಮ ಸುರೇಶು ಪೂಜ್ಯೋ ವಧೂವರಾಭ್ಯಾಂ ವರದಾ ಭವಂತು. ಸುಮೂರ್ತೆ ಸಾವಧಾನ, ಸುಲಗ್ನೇ ಸಾವಧಾನ. ಹಾರವನ್ನು ತೆಗೆದುಕೊಂಡು ಬದಲಾಯಿಸ್ಕೊಳ್ಳಿ. ಇಬ್ರು ಹಾರ ಬದಲಾಯಿಸ್ಕೊಳ್ಳಿ. ನೋವೇ ಚಾನ್ಸೇ ಇಲ್ಲ. ಒಂದ್ ಹೆಣ್ ಕತೆ ತೋರಿಸ್ಬಿಟ್ಟು ತಾಳಿ ಕಟ್ಬಿಡ್ತೀನಿ. ಆದ್ರೆ ಅವಳ ಜೊತೆನಾ ಚಾನ್ಸೇ ಇಲ್ಲ. ನೀನ್ ಯಾವತ್ತೂ ನನ್ನ ರಿಲೇಟಿವ್ ಆಗಕ್ ಸಾಧ್ಯನೇ ಇಲ್ಲ. ನೀನ್ ಯಾವತ್ತೂ ನನ್ನ ಶತ್ರುನೇ. ನಿನ್ನನ್ನು ಅಷ್ಟೇ ಕಣೆ, ರಿಲೇಟಿವ್ ಅಂತ ನನ್ನ ಶತ್ರು ಒಪ್ಕೊಳ್ಳಲ್ಲ. ಶತ್ರು ಯಾವತ್ತಿದ್ರು ಶತ್ರುನೇ.
ಅಪ್ಪ ಕೃಷ್ಣ ಪರಮಾತ್ಮ, ನಿನ್ಗೆ ನನ್ನ ಮೇಲೆ ಕರುಣೆ ಅನ್ನೋದೊಂದಿದ್ರೆ ಇಂಥ ಕುಳ್ಳಿ ಅಂತವ್ರನ್ನ ಮಾತ್ರ ನನಗ್ ಕಟ್ಟಾಕ್ಬಿಡಪ್ಪ. ನಿನ್ ಮುಖಕ್ಕೆ ಎಂತವ್ರು ಸಿಗ್ತಾರೆ ಅಂತ ನನಗೆ ಗೊತ್ತಿಲ್ವಾ? ನಿನ್ನ ಹುರ್ದು ಮುಖ ಅಂತವಳೆ ಸಿಗ್ತಾಳೆ. ನಿನ್ನ ಮದುವೆ ಆಗ್ತಿದ್ದಾನಲ್ಲ ಆ ಮಹಾನುಭಾವ, ಅಲ್ಲಲ್ಲ ಆ ನತದೃಷ್ಟನ್ ಫೋಟೋನ ಸ್ವಲ್ಪ ತೋರಿಸ್ತೀಯಾ? ಯಾಕೆಂದ್ರೆ ಅವನ್ ಪುಣ್ಯ ಪದನ ಜೆರಾಕ್ಸ್ ಮಾಡ್ಕೊಂಡು ಒಂದ್ ಫ್ರೇಮ್ ಹಾಕಿ ಇಟ್ಕೊಳ್ಳೋಣ ಅಂತ. ನಿನಗೆ ಎಂತ ಹೆಂಡತಿ ಸಿಗ್ತಾಳಂತ ನಾನು ನೋಡ್ತೀನಿ. ನಿಂಗೆ ಎವ್ರಿ ಸೆಕೆಂಡ್ ಟಾರ್ಚರ್ ಕೊಡೋ ಅಂತ ಮೋಹಿನಿ ಅಂತವ್ರು ಸಿಗ್ಲಿ, ನಿನ್ ಕುಂತಲ್ಲಿ ನಿಂತಲ್ಲಿ ಮಲದಲ್ಲಿ ಎಲ್ಲಾ ಕಡೆ ಕಾಡೋ ಕಲ್ಪನಾ ಅಂತವ್ರು ಸಿಗ್ಲಿ, ನಿಂಗ್ ಒಂದ್ ಸೆಕೆಂಡ್ ನಗಕ್ಕೂ ಬಿಡದೆ ಅಳಿಸಿ ಒದ್ದಾಡ್ಸ ನಾಗವನ್ನೇ ಸಿಗ್ಲಿ. ಇದೇ ನನ್ ಶಾಪ. ವಲ್ಲಭ, ತಾಳಿ ಕಟ್ಟೋ. So